ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ 2024ನೇ ಇಸ್ವಿಯಲ್ಲಿ ಇಡೀ ಒಂದು ವರ್ಷದಲ್ಲಿ ನಿಮಗೆ ಗುರುಬಲ ಅನ್ನತಕ್ಕಂಥದ್ದು ಇರೋದಿಲ್ಲ. ನಿಮ್ಮ ರಾಶಿಗಿಂತ 11ನೇ ಮನೆಯಲ್ಲಿ ಅಂದರೆ ಲಾಭಸ್ಥಾನದಲ್ಲಿ ರಾಹು ಇರ್ತಾನೆ, ಪಂಚಮದಲ್ಲಿ ಕೇತುಗ್ರಹ ಇರ್ತಾನೆ, ಇನ್ನು ನಿಮ್ಮ ರಾಶಿಗಿಂತ 10ನೇ ಮನೆಯಲ್ಲಿ ಶನೇಶ್ಚರ ಗ್ರಹ ಇರ್ತಾನೆ, ಹಾಗೂ ನಿಮ್ಮ ರಾಶಿಯಿಂದ 12ನೇ ನಿಮ್ಮ ರಾಶಿಯಿಂದ ಹಿಂದಿನ ರಾಶಿಯಲ್ಲಿ ಹಾಗೂ ನಿಮ್ಮ ರಾಶಿಗೆ ಗುರುಗ್ರಹದ ಸಂಚಾರವಾಗಲಿದೆ. ವೃಷಭ ರಾಶಿಯವರಿಗೆ 2024ನೇ ಇಸ್ವಿಯಲ್ಲಿ ಮೊದಲೊಂದು 4-5 ತಿಂಗಳುಗಳ ಕಾಲ ಸ್ವಲ್ಪ ಬೇಸರ ಆಗ್ತಕ್ಕಂಥದ್ದು, ಒಂಟಿತನ ಕಾಡ್ತಕ್ಕಂಥದ್ದು, ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಕಿರಿಕಿರಿ. ಯಾಕಂದರೆ 5ನೇ ಮನೆಯಲ್ಲಿ ಕೇತು ಇರೋದ್ರಿಂದಾಗಿ ನಿಮಗೆ ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಸಹ ಸ್ವಲ್ಪ ಕಿರಿಕಿರಿ, ವಿಘ್ನಗಳು ಜಾಸ್ತಿ. ಏನು ಆಗುತ್ತೆ ಅಂದ್ಕೊಂಡಿದ್ದು ಯಾವುದು ಆಗ್ತಾ ಇಲ್ಲ ಸರ್, ಏನು ಪ್ರಯತ್ನ ಮಾಡಿದ್ರು ಆಗ್ತಾ ಇಲ್ಲ ಅನ್ನುವಂತಹ ಭಾವನೆ ಬರ್ತದೆ. ಹಾಗೂ ನಿಮ್ಗೆ ಏನು ಕೆಲಸ ಆಗಿದೆ ಅದರದ್ದು ಏನು ನಿಮಗೆ ಲಾಭ ಬರಬೇಕು, ಲಾಭದಲ್ಲಿ ರಾಹು ಇರೋದ್ರಿಂದಾಗಿ ಆ ಲಾಭವನ್ನು ತೆಗೆದುಕೊಳ್ಳೋಕ್ಕೂ ಸಹ, ನಿಮ್ಮ ಒಂದು ಪ್ರತಿಫಲವನ್ನು ತೆಗೆದುಕೊಳ್ಳೋಕ್ಕೂ ಸಹ ತುಂಬ ಓಡಾಟವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಇನ್ನು ಉದ್ಯೋಗ ಸ್ಥಾನದಲ್ಲಿ ಶನೇಶ್ಚರ ಇರೋದ್ರಿಂದಾಗಿ ಉದ್ಯೋಗ ಎಲ್ಲೋ ಒಂದು ಕಡೆ ಸ್ಟಕ್ ಆಗಿಬಿಟ್ಟಿದೆ, ಮುಂದೆ ಬೆಳವಣಿಗೆನೇ ಆಗ್ತಾ ಇಲ್ಲ ಅನ್ನುವ ಒಂದು ಭಾವನೆಯೂ ಸಹ ಬರಬಹುದು. ಇನ್ನು ಏಪ್ರಿಲ್ ಮೇ ನಂತರ ನಿಮ್ಮ ರಾಶಿಗೆ ಗುರುಗ್ರಹ ಬರ್ತಾನೆ, ಆದ್ದರಿಂದಾಗಿ ಸ್ವಲ್ಪ ಆರೋಗ್ಯ ಸಂಬಂಧಪಟ್ಟಂತೆ, ಹೊಟ್ಟೆಗೆ ಸಂಬಂಧಪಟ್ಟಂತೆ, ಲಿವರ್ಗೆ ಸಂಬಂಧಪಟ್ಟಂತೆ ಆರೋಗ್ಯ ಬಾಧೆಗಳು ಬರಬಹುದಾದ್ರಿಂದ ಸ್ವಲ್ಪ ಜೀವನ ಕ್ರಮದ ಮೇಲೆ ಸ್ವಲ್ಪ ಗಮನ ಹರಿಸಬೇಕು. ವೃಷಭ ರಾಶಿಯವರು ಆಹಾರ ಕ್ರಮದ ಮೇಲೂ ಸಹ ನೀವು ಗಮನ ಹರಿಸಬೇಕಾಗತ್ತೆ. ಈಗಲಿಂದಲೇ ಅಂದರೆ ಜನವರಿಯಿಂದಲೇ ನೀವು ಸ್ವಲ್ಪ ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡ್ತಕ್ಕಂಥದ್ದು, ಸಮಯಕ್ಕೆ ಸರಿಯಾಗಿ ಊಟ ಮಾಡ್ತಕ್ಕಂಥದ್ದು ಇತ್ಯಾದಿಗಳು ಇಟ್ಟುಕೊಂಡ್ರೆ ಖಂಡಿತವಾಗಿ ಒಳ್ಳೆಯದು. ಇನ್ನು 2024ನೇ ಇಸ್ವಿಯಲ್ಲಿ ದೊಡ್ಡ ದೊಡ್ಡ ಕೆಲಸಗಳು ಅಂತಂದರೆ ವಿವಾಹ ಅಥವಾ ಗೃಹ ನಿರ್ಮಾಣ ಅಥವಾ ದೊಡ್ಡ ದೊಡ್ಡ ಪ್ರಮಾಣಗಳಲ್ಲಿ, ಅಥವಾ ಕೆಲಸ ಬಿಟ್ಟುಬಿಟ್ಟು ನಾನು ಬಿಸ್ನೆಸ್ ಶುರು ಮಾಡ್ತೀನಿ ಅಂತ ಹೋಗ್ತಕ್ಕಂಥದ್ದು, ಈ ಥರ ದೊಡ್ಡ ದೊಡ್ಡ ನಿರ್ಧಾರಗಳು ಯಾವುದು ತೆಗೆದುಕೊಳ್ಳದೇ ಇದ್ದರೆ ಒಳ್ಳೆಯದು. ಇನ್ನು ಅನಿವಾರ್ಯವಾಗಿ ತೆಗೆದುಕೊಳ್ಳಲೇಬೇಕಾದ ಪರಿಸ್ಥಿತಿ ಬಂದರೆ ದಯವಿಟ್ಟು ನಿಮ್ಮ ವೈಯಕ್ತಿಕ ಜಾತಕವನ್ನೊಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಗೋಚಾರ ವಿಧಾನದಲ್ಲಿ ನೋಡ್ಲಿಕ್ಕೆ ಹೋದರೆ ಖಂಡಿತವಾಗಿ ವೃಷಭ ರಾಶಿಯವರಿಗೆ ದೊಡ್ಡ ದೊಡ್ಡದು ಯಾವುದೋ ಕೆಲಸಗಳಿಗೆ ಕೈ ಹಾಕಲಿಕ್ಕೆ ಅನುಕೂಲತೆಗಳು ಕಂಡು ಬರ್ತಾ ಇಲ್ಲ. ಯಾಕೆಂದರೆ ಗುರುಬಲವೂ ಸಹ ಇಲ್ಲ. ಆದ್ದರಿಂದ ನಿಮ್ಮ ಎಲ್ಲ ಒಂದು ಮಾನಸಿಕ ಸ್ಥಿತಿಗತಿಗಳು ಏಪ್ರಿಲ್ ಮೇ ತನಕ ಒಂಥರ ಇರುತ್ತೆ, ಮೇ ನಂತರ ಮತ್ತೊಂಥರ ಬದಲಾಗುತ್ತೆ. ಬಟ್ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.